ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಧಮಾಕ ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ರನ್ನಿಂಗ್ ಟೈಮ್ ಏನು, ಬಿಡುಗಡೆಯಾಗಿದೆ ದಿನಾಂಕ, ಮತ್ತು ಈ ಮೂವಿಯ ಡೈರೆಕ್ಟರ್ ಹೆಸರು, ಆ್ಯಕ್ಟರ್ ಹೆಸರು, ಇನ್ನೂ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ 110 ಕೋಟಿ, ಬಜೆಟ್ ನೋಡೋದಾದರೆ 35 ಕೋಟಿ, ಮತ್ತು ರನ್ನಿಂಗ್ ಟೈಮ್ ನೋಡೋದಾದರೆ 139 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ ಡಿಸೆಂಬರ್ 23, 2022ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಗೆ ತೆಲುಗುನಲ್ಲಿ ಸಾಂಗ್ ಮಾತ್ರ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಹೆಸರು ತ್ರಿನಂದ ರೈ ನಕಿವಾನ್. ಹಾಗೆಯೇ ಈ ಮೂವಿಯ ಎಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ರವಿತೇಜ್, ಜಯರಾಮ್, ಶ್ರೀಲೀಲಾ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಶ್ರೀಲೀಲಾ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ಶ್ರೀಲೀಲಾ ಅವರು ಸಾಂಗ್ ಅಂತೂ, ಡ್ಯಾನ್ಸ್ ಅಂತೂ ಸೂಪರ್ ಹಿಟ್ ಆಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಡ್ಯಾನ್ಸಿಂಗ್ ಅಂತೂ ಸೂಪರ್ ಹಿಟ್ ಆಗಿ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಫ್ಯಾನ್ಸ್ಗಳು ಕೂಡ ಫಿದಾ ಆಗಿದ್ದಾರೆ ಅಂತಲೇ ಹೇಳಬಹುದು ಶ್ರೀಲೀಲಾ ಅವ್ರ ಡ್ಯಾನ್ಸ್ ನೋಡಿ. ಮತ್ತು ಸಾಂಗ್ಸ್ಗಳಂತೂ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ರವಿತೇಜ್ ಅವರು ನಂದನ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ನಂದನ್ ಅನ್ನೋ ವ್ಯಕ್ತಿ ಅವರಿಗೆ ತಂದೆ ತಾಯಿ ಇರ್ತಾರೆ. ನಂದನ್ಗೆ ಅವಳಿ ಜೋಡಿ ಮಕ್ಕ ಇರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ನಂದನು ಕೂಡ ಅವಳಿ ಜೋಡಿ ಮಕ್ಕ ಇರ್ತಾರೆ. ಅವ್ರ ತಮ್ಮನೂ ಕೂಡ ಇರ್ತಾರೆ ನಂದನ್ಗೆ. ನಂದನ್ ಹಾಗೂ ತಮ್ಮ ತುಂಬ ಆಸ್ತಿವಂತರಾಗಿರ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರ ತಂದೆಯವರು ಸುಮಾರು ಕಂಪನಿಗಳನ್ನ ಸೃಷ್ಟಿ ಮಾಡಿರ್ತಾರೆ. ಮತ್ತು ನಂದನ್ ಅವ್ರ ತಮ್ಮಂಗೆ ಒಂದಿಷ್ಟು ಆಸ್ತಿಗಳು ಬಂದಿರ್ತವೆ. ಅದನ್ನೆಲ್ಲವೇ ಅವರ ಸಂಬಂಧಿಕರು ಹೊಡ್ಕೋಬೇಕು ಅಂತ ಹೇಳಿ ಅದನ್ನೆಲ್ಲ ಮೋಸವನ್ನು ಮಾಡ್ತಿರ್ತಾರೆ ನಂದನ್ ತಮ್ಮನಿಗೆ. ಇದನ್ನೆಲ್ಲ ನೋಡಿ ನಂದನು ತನ್ನ ಹೆಸರಿಗೆ ಮಾಡಿಸ್ಕೋತಾರೆ. ತಮ್ಮ ತುಂಬ ಬೇಜಾರನ್ನು ಮಾಡ್ಕೊತಾನೆ, ಅಣ್ಣ ಈ ರೀತಿ ಎಲ್ಲ ಮಾಡಿದ್ದಾನೆ ಅಂತೇಳಿ. ಮತ್ತು ನಂದನು ತಮ್ಮನ್ನು ಕರೆಸಿ ಮತ್ತು ನಂದನು ಕೂಡ ಮಾತಾಡಿ ಅವ್ರಿಗೆ ಬಗ್ಗೆ ಎಲ್ಲ ಎಕ್ಸ್ಪ್ಲೇನನ್ನು ಮಾಡಿ, ಮತ್ತು ಯಾನು ಕೂಡ ಆಗೋದಿಲ್ಲ ಅಂಥೇಳಿ ನಮ್ಗೆ ಧೈರ್ಯವನ್ನು ತುಂಬ್ತಾರೆ ನಂದನ್ ಅವ್ರ ತಮ್ಮಂಗೆ. ಮತ್ತು ನಂದನು ಕೂಡ ಅವ್ರ ತಾಯಿ ಕೂಡ ತುಂಬ ಬೇಜಾರನ್ನು ಮಾಡ್ಕೊಂಡಿರ್ತಾರೆ. ಅವ್ರ ಗಂಡನ್ನು ಕಳ್ಕೊಂಡಿರ್ತಾರೆ. ಮತ್ತು ನಂದನ್ ಅವ್ರ ತಂದೆನೂ ಕೂಡ ಕಳ್ಕೊಂಡಿರ್ತಾರೆ. ಇದನ್ನೆಲ್ಲ ನೋಡಿ ತುಂಬ ಬೇಜಾರನ್ನು ಮಾಡ್ಕೊಂಡಿರ್ತಾರೆ. ಅವರ ತಂದೆ ಆಕ್ಸಿಡೆಂಟಲ್ಲಿ ತೀರೋಗ್ಬಿಟ್ಟಿರ್ತಾರೆ. ಇದನ್ನೆಲ್ಲ ಒಂದು ಡೆತ್ ಸರ್ಟಿಫಿಕೇಟ್ಲಿ, ಬಟ್ ಆಕ್ಸಿಡೆಂಟು ಅಂತ ಹೇಳಿರುತ್ತೆ, ಆದರೆ ಸೂಸೈಡ್ ಅಂತ ಗೊತ್ತಿರೋದಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ ಹುಡುಕಿ ಅದನ್ನೆಲ್ಲವೇ ತೆಗೆಯೋದೇ ಈ ಮೂವಿಯ ಸ್ಟೋರಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.